ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಾ ಅನ್ಕೊತ ಮುಂದಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವ್ಲಾಗಿಗೆ ಸ್ವಾಗತ. ಇವತ್ತಿನ ವ್ಲಾಗು ಉಣ್ಕಲ್ ಜಾತ್ರೆ ಮತ್ತು ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಕಡೆ ತನಕ ನೋಡಿ ವ್ಲಾಗ್ನ. ಆ್ಯಂಡ್ ಯಾರ್ಯಾರಿಗೆ ಇಷ್ಟ ಆಗುತ್ತಾ ಅವ್ರು ಪ್ಲೀಸ್ ಒಂದು ಲೈಕ್ ಕೊಡಿ. ಆ್ಯಂಡ್ ಆ ಲೈಕ್ ನನಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಯಾರು ಫಸ್ಟಾಗಿ ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ನೋಡಾಕತ್ತೀರಿ, ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಒತ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಅಲ್ಲಿ ಬೆಲ್ ಬಟನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋನ ಫಸ್ಟ್ ಹಾಕಿದ್ರೆ ಅದನ್ನು ನೀವು ಫಸ್ಟಾಗಿ ನೋಡ್ಬೋದು, ನೋಟಿಫಿಕೇಷನ್ ಬರುತ್ತಾ. ಆ್ಯಂಡ್ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬನ್ನಿ, ನಾವಿವತ್ತು ಉಪ್ಪಿಟ್ಟು ತಿಂದ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಗುಂಡಣ್ಣಗೂ ಎಣ್ಣೆ ಹಚ್ಚಿ ಮೇಲೆ ಟೆರೆಸ್ ಮೇಲೆ ಬಂದಿದ್ವಿ. ಒಂದು ಸ್ವಲ್ಪ ಬ್ರೌನಿನ ಮತ್ತು ಗುಂಡಣ್ಣನ ಸ್ವಲ್ಪ ವಾಕ್ ಮಾಡಿದ್ರಾಯ್ತು. ಹಂಗೆ ಎಣ್ಣೆ ಹಚ್ಕೊಂಡಿದ್ರಲ್ಲ ಸ್ವಲ್ಪ ಸ್ಮೂತಾಗಿ ಒಂದು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ನರಿಶ್ಮೆಂಟ್ ಸಿಗುತ್ತಾ ಅಂತ ಬಂದಿದ್ವಿ. ಆ್ಯಂಡ್ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಅವ್ನು ಮಲ್ಕೊಂಡ ಬಂದ ತಕ್ಷಣ. ಸೊ ಅವ್ನು ಹೇಳಾಕತ್ತಾನ. ಮಕ್ಕಳು ಅಳೋದೇ ಎಷ್ಟು ಕ್ಯೂಟ್ ಇರುತ್ತಲ್ಲ. ಅವನು ಎದ್ದ ತಕ್ಷಣ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಕ್ರ್ಯಾಂಕಿ ಆಗಿರ್ತಾನೆ, ಆಮೇಲೆ ಮತ್ತೆ ಸರಿ ಹೋಗ್ತಾನೆ. ಸೊ ನಾವು ಬಂದೀವಿ ಈಗ ಸಿದ್ದಪ್ಪಜ್ಜನ ಮಠಕ್ಕೆ. ಉಣ್ಕಲ್ ಸಿದ್ದಪ್ಪಜ್ಜನ ಮಠ. ಯಾರು ಹುಬ್ಳೀಲಿ ಅದಿರಲ್ಲ ಅವ್ರಿಗೆ ಉಣ್ಕಲ್ ಸಿದ್ದಪ್ಪಜ್ಜನ ಬಗ್ಗೆ ಗೊತ್ತೇ ಇರುತ್ತೆ. ಹಾಗೆ ನಾವು ಹುಬ್ಬಳ್ಳಿ ಒಳಗೆ ಇರೋದ್ರಿಂದ ನಾವು ಕೂಡ ಜಾತ್ರೆಗೆ ಹೋಗಿದ್ವಿ. ಸೊ ಜಾತ್ರೆ ದೇವ್ರ ದರ್ಶನನೂ ಕೂಡ ಚೆನ್ನಾಗಾಯಿತು. ಜಾತ್ರೆನ ಒಂಥರ ಪ್ರತಿ ವರ್ಷವೂ ಜಾತ್ರೆನ ಡಿಫ್ರೆಂಟ್ ಲೆವೆಲ್ ಒಳಗೆ ಮಾಡಿರ್ತಾರೆ. ಅದು ಒಂಥರ ಪೀಕ್ ಥರನೇ ಇರುತ್ತೆ, ಮಸ್ತ್ ಇರುತ್ತೆ ಜಾತ್ರೆ. ಸೊ ನಾವು ಹೋಗಿದ್ದಿಲ್ಲ, ಜಾತ್ರೆ ಸ್ಟಾರ್ಟಾಗಿ ಆಗಲೇ 2 ದಿನ ಆಗಕ್ಕೆ ಬಂದಿತ್ತು. ಬಟ್ ನಮ್ಗೆ ಹೋಗೋಕ್ಕಾಗಿದ್ದಿಲ್ಲ, ಯಾಕಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇ ಭಾಳ ರಶ್ ಇರುತ್ತೆ. ಗುಂಡಣ್ಣನ ಕರ್ಕೊಂಡು ಕೂಡ ಹೋಗೋಕ್ಕಾಗಲ್ಲ, ಮತ್ತು ಮಾಮಾರ್ದು ರಜೆ ಇರಲ್ಲಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ಅವರು ನೈಟ್ ಬಂದಿದ್ವಿ, ಒಂದು 6 7 ಆಗಿತ್ತು. ಸೊ ಅದಕ್ಕೆ ಆ ಟೈಮಿಗೆ ಬಂದಿದ್ವಿ. ಆವಾಗೂ ಕೂಡ ಎಷ್ಟು ಚಂದ ಅಲ್ಲಿ ಬಂದರೆ ಫುಲ್ ಒಂಥರ ಮನಸ್ಸಿಗೆ ಹಿತ ಅನ್ನಿಸ್ತೈತಿ. ಆ್ಯಂಡ್ ದೇವ್ರ ದರ್ಶನನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಜಾತ್ರೆ ಒಳಗೆ ಅಡ್ಡಾಡ್ಕೊಂಡು ಬಂದ್ವಿ. ಆ್ಯಂಡ್ ಗುಂಡಣ್ಣಗೆ ಒಂದು ಸ್ವಲ್ಪ ಟಾಯ್ಸ್ ಕೂಡ ತೊಗೊಂಡ್ವಿ. ಅವನಿಗೆ ಒಂದು ಬಲೂನ್ ಥರದ್ದು ಇಷ್ಟ ಆಗಿತ್ತು, ಅದನ್ನು ಕೊಡಿಸ್ವಿ. ಪಿಯೋ ಅಂತೈತಲ್ಲ, ಸೊ ಅದು ಸಿದ್ದಪ್ಪಜ್ಜನ ಪವಾಡ ಅಂಕರು ಎಲ್ಲರಿಗೂ ಗೊತ್ತೈತಿ ಉಣ್ಕಲ್ ಸಿದ್ದಪ್ಪಜ್ಜಂದು. ಸೊ ಯಾರು ಹೋಗಿಲ್ಲ ಅವರು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹೋಗಾಕ.